ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಸ್, ಇವಾಗ ನಾನು ಮನೆಗೆ ಬಂದಿದ್ದೀನಿ. ಸೊ ಮನೆಗೆ ಅಪ್ಡೇಟ್ ಏನಪ್ಪ ಅಂತಂದರೆ, ನಮ್ಮದು ಸುಣ್ಣ ಬಣ್ಣ ಹೊಡಿತಾ ಇದ್ರು. ಥರ್ಡ್ ಕೋಟಿಂಗು ಆಗಿಲ್ಲ ಅಂತ ಅನ್ಸುತ್ತೆ. ಆಯ್ತಾಯ್ತು ಥರ್ಡ್ ಕೋಟಿಂಗು ಇಲ್ಲ, ಅರುಣ್ ಆಗಿಲ್ಲ ಅಂತಂದ್ರು. ಥರ್ಡ್ ಕೋಟಿಂಗು ಒಂದು ರೂಮ್ ಗಿಮೇನೋ ಇರಬೇಕು. ಮತ್ತೆ ಕೋಟಿಂಗ್ ಆದಮೇಲೆ ಪಾಲಿಶಿಂಗ್ ಮಾಡಬೇಕು. ಸೊ ಅದು ಕೂಡ ಪೆಂಡಿಂಗ್ ಇದೆ. ಅದಕ್ಕೆ ಒಂದು ಆಲ್ಮೋಸ್ಟ್ 2-3 ಡೇಸ್ ಬೇಕು. ಆ್ಯಂಡ್ ಸುಮಾರು ಜನ ಕೇಳಿದ್ರೆ, ಲಕ್ಷ್ಮಿ ಅವರೇ ಈ ವಾಲಿಗೆ ಏನು ಮಾಡ್ತೀರಾ ಅಂತ. ಸೊ ಐ ಗೆಸ್ ನೀವು ಅಕ್ಕ ವ್ಲಾಗಲ್ಲಿ ನೋಡಿರ್ತೀರಾ, ಅದನ್ನ ನೋಡಿದ್ರೆ ನಂಗೆ ಗೊತ್ತಿಲ್ಲ. ಬಟ್ ಈ ವ್ಲಾಗಲ್ಲಿ ಬಂದು ನಾವು ಕ್ಲಾಡಿಂಗ್ ಮಾಡಿಸ್ತಾ ಇದ್ದೀವಿ. ಸೊ ಇದು ನೋಡ್ಬೋದು ಗೈಸ್, ಇದಕ್ಕೆ ಕ್ಲಾಡಿಂಗ್ ಮಾಡಿಸೋಣ ಅಂತ ಅನ್ಕೊಂಡಿದ್ದೀವಿ. ತುಂಬಾ ಯೂನಿಕ್ ಹಾಗೂ ಡಿಫ್ರೆಂಟ್ ಆಗಿರುತ್ತೆ, ಸಮಥಿಂಗ್ ಔಟ್ ಆಫ್ ದಿ ಬಾಕ್ಸ್ ಅಂತ ಅನ್ಕೊಂಡು ಇಲ್ಲಿ ಈ ವಾಲು, ಟಿವಿ ಯೂನಿಟ್ ಮತ್ತೆ ಇದು ಕಿಚನ್ ವಾಲ್ ಇದೆಯಲ್ಲ, ಸೊ ಇಲ್ಲಿ ಕ್ಲಾಡಿಂಗ್ ಮಾಡಿಸೋಣ ಅಂತ ಇದ್ದೀವಿ. ಈ ವಾಲ್ ಇಲ್ಲಿ ವಿತೌಟ್ ಕ್ಲಾಡಿಂಗ್ ಎಷ್ಟು ದೊಡ್ಡದಾಗಿದೆ. ನೀವು ನಂಗೆ ಗೊತ್ತು, ನೀವು ಬೈತೀರಾ, ಹೇಳ್ತೀರಾ ಲಕ್ಷ್ಮೀವರೇ ಮಕ್ಕಳನ್ನ ಬಿಡಬೇಡಿ ಅಂತ. ಬಟ್ ನಾವು ಏನು ಮಾಡಲಿ, ನೀವು ಇಲ್ಲಿ ಏನು ಮಾಡಿ, ಮಕ್ಕಳನ್ನ ಎಲ್ಲಿ ಬಿಟ್ಟು ಹೋಗೋದು? ಇಲ್ಲ ನಾವು ಬರಬಾರ್ದು ಸೈಟ್ ಹತ್ರ, ಇಲ್ಲ ಅಂದರೆ ಮಕ್ಕಳನ್ನ ಒಬ್ರು ಯಾರೋ ನೋಡ್ಕೊಂಡಿರ್ಬೇಕು. ಬಟ್ ಮನೇಲಿ ಯಾರಿದ್ದಾರೆ ನೋಡ್ಕೊಳ್ಳೋರು? ಯಾರೂ ಇಲ್ಲ. ಎನಿವೇಸ್, ನಾನು ಯಾಕೆ ಅನ್ಸಿಟ್ಟು ನಿಮ್ಮನ ಮೇಲೆ ಸಾರಿ ಗೈಸ್, ಡೋಂಟ್ ಮೈಂಡ್. ಎನಿವೇಸ್, ರೂಮ್ ನೋಡ್ಬೋದು. ಮುಂದೆ ತುಂಬ ಒಂಥರ ಲೈಟ್ಗಳಿದೆ, ಸನ್ಸೆಟ್ ಆಗ್ತಾ ಇದೆ. ಆಗ್ತಾ ಇದೆ. ಇನ್ನೇ ನಾವು ಇಂಟೀರಿಯರ್ಸ್ಗೆಲ್ಲ ಹೇಳ್ತಾ ಇದ್ದೀವಿ, ನೋಡ್ತಾ ಇದ್ದೀವಿ. ಅಪ್ಕಮಿಂಗ್ ಬ್ಲಾಗ್ಸ್ ಅದು ಕೂಡ ಹೇಳ್ತೀನಿ ನಾನು ಯಾವ ರೀತಿ ಬರುತ್ತೆ ಅಂತ. ಸೊ ಬ್ರೈಟ್ನೆಸ್ಗೆ ಮಾತ್ರ ಇಲ್ಲಿ ಗ್ರೀನರಿ ನೋಡಿ ಹೆಂಗಿದೆ. ಯಾವ್ದಾದ್ರು ಹಣ್ಣಿದ್ರೆ ಹಿಂಗೆ ತಗೊಂಡು ಕಿತ್ಕೊಂಡು ತಿನ್ಬೋದು. ಮಾವಿನಕಾಯಿ ಮರ ಇರಬೇಕಿತ್ತಲ್ಲ, ಸೇಬೆಕಾಯಿ. ಬಟ್ ಆ್ಯಕ್ಚುಲಿ ಈ ಮರನೇ ತುಂಬ ಚೆನ್ನಾಗಿ ಕಾಣೋದು. ಇದೇನು ಗೊತ್ತಲ್ಲ ಅಚ್ಚು, ಇದು ಸೀಸ್ನಲ್ಲು. ಇದು ಇವಾಗ ಈ ಕಲರ್ ಇದೆ, ಆಮೇಲೆ ಇದು ಆಫ್ ಸೀಸನ್ ಹೋದಾಗ ಆರೆಂಜಿಶ್ ಕಲರ್ ಆಗುತ್ತೆ. ಆಮೇಲೆ ಎಲೆ ಎಲ್ಲ ಫುಲ್ ಉದ್ರೋಗಿ ಬರೀ ಇದಿರುತ್ತೆ ಆ ಥರ, ಮತ್ತೆ ಚಿಗ್ರುತ್ತೆ. ಮೊನ್ನೆ ತಾನೇ ರೋಡಲ್ಲಿ ಯಾಕ ಫುಲ್ ಒಂಥರ ಹೋಗಿತ್ತಲ್ಲ ಯಾಕ, ನಾವು ಮಮ್ಮಿಲ್ಲ ಬಂದಿದ್ವಲ್ಲ ರೋಡಲ್ಲಿ, ಮರ ಎಲ್ಲ ಒಂಥರ ಇದರದೇ ಆ ಎಲೆಗಳು, ಈ ಮರದ್ದೇ. ಬಾದಾಮಿ ಮರ ತಾನೇ ಇದು? ಬಾದಾಮಿ ಮರನೇ. ಎನಿವೇಸ್ ಗೈಸ್, ನೋಡೋಣ. ಮೇ ಬಿ ನಾನು ನೆಕ್ಸ್ಟ್ ಟೈಮ್ ಬಂದಾಗ ಎಷ್ಟಾಗಿರುತ್ತೆ ಅಂತ ಗೊತ್ತಿಲ್ಲ. ಆ್ಯಕ್ಚುಲಿ ಅಕ್ಕ ಮನೆ ಕ್ಲಾಡಿಂಗ್, ಅಕ್ಕ ಮನೆದು ಪೇಂಟ್, ವೈಟ್ ಪೇಂಟ್ ಸ್ವಲ್ಪ ಬೇಗನೆ ಆಯಿತು. ನಮ್ಮನೆ ಡಿಲೇ ಮಾಡ್ತಾವ್ರೆ. ನಂದು ಮನೆ ಗೊತ್ತಿಲ್ಲ ಗೈಸ್ ಏನು ಮಾಡ್ತಾರೆ. ಸೊ ಈ ಸತಿ ಪೇಂಟಿಂಗ್ ಎಲ್ಲ ಬಂದು ಅಕ್ಕ ಮನೆಯಿಂದ ಮೇಲಿಂದ ಕೆಳಗೆ. ಟೈಲ್ಸು ನಮ್ಮಿಂದನೇ ಬಂದಿದ್ದು. ಪ್ರತಿಯೊಂದೂ ಒಬ್ಬೊಬ್ರು ಮನೆಗೆ ಒಂದೊಂದು ಥರ ಮಾಡ್ಕೊಂಡು ಹೋಗ್ತಾವ್ರೆ. ಪ್ಲಾಸ್ಟಿಂಗು ಅಷ್ಟೇ ತಾನೇ? ಇಲ್ಲ, ಪ್ಲಾಸ್ಟಿಂಗ್ ಕೆಳಗಡೆಯಿಂದ ಬಂದಿದ್ದು. ಪ್ಲಾಸ್ಟಿಂಗ್ ನಂದು ಮನೆಯಿಂದ ಬಂದಿದ್ದು. ಸೊ ನೀವು ಏನಾದರೂ ಐಡಿಯಾಸ್ ಕೊಡಿ, ಲಕ್ಷ್ಮಿ ಇಲ್ಲ ಇಲ್ಲಿ ಈ ಥರ ಮಾಡಿಸಿ, ಎಲ್ಲ ಆ ಥರ ಮಾಡಿಸಿ ಅಂತೇಳಿ ಸುಮಾರಷ್ಟು ಜನ ಬಂದು ಇದ್ರ ಬಗ್ಗೆ ಕಾಮೆಂಟ್ ಮಾಡಿದ್ದೀರಾ. ನಾನು ಹೇಳಿದ್ಮೇಲೆ ಇಲ್ಲಿ ಲ್ಯಾಂಡ್ಸ್ಕೇಪಿಂಗ್ ಮಾಡಿಸ್ತೀನಿ, ಗಿಡ ಎಲ್ಲ ಬೆಳೆಸೋಣ, ಚೆನ್ನಾಗಿರುತ್ತೆ. ಪಾಲಕ್ ಸೊಪ್ಪು, ತುಳಸಿ ಇದು ಆಗಿರಲಿ, ಅಥವಾ ಏನೋ ಕೊತ್ತಂಬರಿ, ಪುದೀನ ಏನೇ ಆಗಿರಲಿ ಬೆಳೆಸೋಣ ಅಂತ ಅಂದ್ಕೊಂಡಿದ್ದೆ. ನಂಗೆ ತುಂಬ ಆಸೆ ಇದೆ, ಪಾಲಕ್ನ ಬೆಳೆಸ್ಬಿಟ್ಟು ಆ ಪಾಲಕ್ ಕಿತ್ತು ಅರುಣ್ಗೆ ಪಾಲಕ್ ಸಾಂಬಾರು ಮಶಪ್ ಮಾಡಿಕೊಡ್ಬೇಕು ಅಂತ. ಬಿಕಾಸ್ ಅರುಣ್ ಅವ್ರಿಗೆ ವೆಜ್ಜಲ್ಲಿ ಏನಾದರೂ ಇಷ್ಟ ಅಂತ ಅಂದರೆ ಸೊಪ್ಪಿನ ಸಾರೆ ಅವ್ರಿಗೆ ತುಂಬ ಇಷ್ಟ, ಅದಕ್ಕೋಸ್ಕರನೇ. ಬಟ್ ಸುಮಾರಷ್ಟು ಜನ ಕಾಮೆಂಟ್ ಮಾಡಿದ್ವಿ, ಲಕ್ಷ್ಮೀವರೇ ಕೆಳಗಡೆ ಮನೆ ಅಂದರೆ ನಂದು ಮನೆಗೆ ಲೀಕೇಜ್ ಪ್ರಾಬ್ಲಮ್ ಆಗುತ್ತೆ, ಸ್ವಲ್ಪ ಹುಷಾರಾಗಿರಿ, ಇಲ್ಲ ಅಂದರೆ ಫಿಲ್ ಮಾಡಿಬಿಡಿ, ಅಥವಾ ಪಾಟಿಂಗ್ ಮಾಡಿ, ಲ್ಯಾಂಡ್ಸ್ಕೇಪಿಂಗ್ ತೀರಾ ಮಟ್ಟ ಮಾಡೋಕ್ಕೆ ಹೋಗ್ಬಿಡಿ ಅಂತ ಹೇಳಿದ್ದೀರಾ. ಸೊ ಇದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀನಿ ನಾನು. ನನ್ನ ಆಸೆಗೋಸ್ಕರ ಒಂದು 2-3 ಮಂತ್ಸ್ ಮೇ ಬಿ ಹಂಗೆ ಫುಲ್ ಮಾಡ್ತೀನಿ. ಅದಾದ್ಮೇಲೆ ತೆಗೆದ್ಬಿಟ್ಟು ನಾರ್ಮಲ್ ಪಾಟಿಂಗೇ ಮಾಡೋಣ ಅಂತ ನಿನಗೆ ಗೊತ್ತಿಲ್ಲ. ಅಥವಾ ಹಿಪಾಕ್ಸ್ ಎಲ್ಲ ಫುಲ್ ನೀಟಾಗಿ ಹಾಕಿ, ಮತ್ತು ಪ್ಲಾಸ್ಟಿಕ್ ಬರುತ್ತಂತೆ, ಪ್ಲಾಂಟಿಂಗ್ ಏನೇ ಪ್ಲಾಸ್ಟಿಕ್ ಬರುತ್ತೆ, ಅದನ್ನ ಡಬಲ್ ಲೇಯರ್ ಪ್ಲಾಸ್ಟಿಂಗ್ ಎಲ್ಲ ಮಾಡಿ, ಸೊ ದಟ್ ಬೇರೆ ಮನೆಗೆ, ನಂದು ಮನೆಗೆ ಪ್ರಾಬ್ಲಮ್ ಆಗಬಾರ್ದು ಅಂತ ಮಾಡೋಣ ಗೈಸ್. ಓಕೆನಾ? ನಾನು ಇದು ಬಂದು ಒಂಥರ ಬಾಲ್ಕನಿ ಕುತ್ಕೊಂಡು ಕಾಫಿ ಕುಡಿಯೋಕ್ಕೆ ನನಗೆ ಏನೇನು ಆಗುತ್ತೆ ಅಂತ ತುಂಬ ಆಸೆಗಳು ಇದ್ದಾವೆ. ಎಲ್ಲ ಒಂದೊಂದಾಗಿ ಫುಲ್ಫಿಲ್ ಆಗ್ತಿದೆ. ನೀನು ಹೇಳಿ ಅಕ್ಕ, ನಿಂಗೇನು ಅನಿಸುತ್ತೆ? ಚೆನ್ನಾಗಿ ಅನ್ನಿಸ್ತದೆ. ನಮ್ಮನೆ ನೋಡ್ಕೊಂಬಂದು ಇವಾಗ ಇಲ್ಲಿ ನೋಡಿದ್ರೆ ಒಂಥರ ಡಿಫ್ರೆಂಟ್ ಅನ್ನಿಸ್ತಾ ಇದೆ. ಇವಾಗ ಇದು ಒಂಥರ ಚೆನ್ನಾಗಿದೆ ಅಲ್ವಾ, ಅದು ಒಂಥರ ಚೆನ್ನಾಗಿದೆ ಅಲ್ವಾ, ಎರಡೂ ಅನಿಸ್ತಿದೆ. ಅದೇ ಎವ್ರಿಥಿಂಗ್ ಹ್ಯಾಸ್ ಇಟ್ಸ್ ಓನ್ ಪ್ರೋಸ್ ಆ್ಯಂಡ್ ಕಾನ್ಸ್ ಅಂತ ಹೇಳಿದ್ನಲ್ಲ ಆಗಲೇ, ಆ ರೀತಿ. ಇಂಟೀರಿಯರ್ಸ್ ಆದಮೇಲೆ ಪ್ರಾಬ್ಲಿ ಇನ್ನೂ ಚೆನ್ನಾಗಿ ಕಾಣಿಸ್ಬೋದು. ನನಗೊಂದೇನು ಗೊತ್ತಾ, ನಾನು ನನ್ನ ಒಂದು ಟೇಸ್ಟ್, ನಾನು ಇಷ್ಟಪಟ್ಟಿದ್ದು ನಾನೇ ಸ್ವಯಂ ಸೆಲೆಕ್ಟ್ ಮಾಡಿರೋಂಥ ಟೈಲ್ಸ್ ಬಂದು ಕಿಚನ್ ಟೈಲ್ಸ್ ಫ್ರೆಂಡ್ಸ್. ಇದು ನಾನೇ ಯಾರಿಗೂ ಒಂಥರ ಕೇಳ್ದಲೇ ಇದು ಬೇಕಾ ಬೇಡವಾ ಅಂತ ನಾನು ಡಿಸಿಷನ್, ಲೈಫಲ್ಲೇ ಒಂಥರ ಡಿಸಿಷನ್ ತೊಗೊಂಡಿದ್ದೀನಿ ಅಂತ ಅಂದರೆ ಈ ಒಂದು ಟೈಲ್ಸ್ದು ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದೈತೆ ನಂದು ಈ ಟೈಲ್ಸು. ಬಟ್ ಒಂದೇನು ಗೊತ್ತಾ ಬೇಜಾರು, ಇಂಟೀರಿಯರ್ಸ್ ಬಂದಾಗಲ್ಲ, ಇಲ್ಲಿ ಹ್ಯಾಂಡ್ ವಾಶ್ ಬರುತ್ತೆ,
ವಾಷಿಂಗ್ ಮಷಿನ್ ಬರುತ್ತೆ, ಡಿಶ್ ವಾಷರ್ ಬರುತ್ತೆ. ಸೊ ಲಿಟ್ರಲಿ ಇದು ಅರ್ಧ ಹೊಟ್ಟೆ Cover ಆಗ್ಬಿಡುತ್ತೆ. ಕವರ್ ಆಗ್ಬಿಡುತ್ತೆ. ಸೊ ಇದೊಂದು ಬೇಜಾರಿದೆ, ಲೈಕ್ ಇದ್ರ ಲುಕ್ಕೇ ಹೊಟ್ಟೋಗ್ಬಿಡುತ್ತಲ್ಲ ಅಂತ. ನಂದು ಬಟ್ ಈ ಕಡೆ ಇದೆ ಅಲ್ಲ, ಈ ಕಡೆ ಇದೆ. ಬಟ್ ನಂದು ಏನ್ ಮಾಡ್ಸೋದು ಗೊತ್ತಾ, ಅವಳ ಮನೇಲಿ ಈ ಕಿಟಕಿ ಇಲ್ಲ, ಫುಲ್ ಗೋಡೆ ಕೊಟ್ಟವಳೆ. ಪ್ರಾಬ್ಲಿ ಆತರ ಗೋಡೆ ಕೊಟ್ಟಿದ್ರೆ ನನ್ಗೆ ನಿನ್ಗೆ ಅದು ಯೂಸ್ ಆಗಿರೋದಿನ್ನು ಜಾಸ್ತಿ. ಬಟ್ ಏನಪ್ಪ ಅಂದ್ರೆ ನಂದು ಮತ್ತೆ ನಂದು ಅದು ಒಂಥರ ಕಾಣಿಸುತ್ತೆ, ಅದು ಬ್ರಿಕ್ಸ್ ತರ ಇರೋದ್ರಿಂದ ಕಾಣುತ್ತೆ. ನಿಂದು ಈ ಫ್ರೇಮ್ ತರ ಇದೆಯಲ್ವಾ, ಸೊ ಆ ಫ್ರೇಮ್ ಲುಕ್ ಹೋಗುತ್ತೆ ಅಷ್ಟೇ. ಇದೊಂದು ಬಿಕಾಸ್ ನಂಗೆ ತುಂಬಾ ಇಷ್ಟ ಆಗಿದೆ, ತುಂಬಾ ಅಂದ್ರೆ ತುಂಬಾ. ಇದೊಂದು ಹೋಗುತ್ತೆ ಅಂತ ಬೇಜಾರು, ಬಟ್ ಇಟ್ಸ್ ಓಕೆ. ಹಾಗೆ ಹೇಳಿದಂಗೆ ನಿಮಗೆ ಬೇಕು ಅಂತಂದ್ರೆ ಅದೊಂದು ಕಳ್ಕೋಬೇಕು, ಎಲ್ಲಾನು ಸಿಗಲ್ಲ ಅಲ್ವಾ. ಲಡ್ಡು ಮಲ್ಕೊಂತಾ ಇದ್ದಾನೆ. ಮಲ್ಕೊಂಡಾಗೆ ನನ್ನ ಮಗ ಬನ್ನಿ ಸ್ನಾನ ಮಾಡಿಸ್ಬೇಕು. ಸ್ನಾನ ಮಾಡಿಸಿ ನಡಿ. ಓಕೆ ಗೈಸ್, ಮತ್ತೆ ಆಮೇಲೆ ಸಿಗ್ತೀನಿ. ಓಕೆನಾ? ಓಕೆ, ಬಾಯ್ ಬಾಯ್. ಹಂಗೆ ಬೇಡ, ಸಿಮೆಂಟ್ ಅಲ್ಲೇ ಬೇಕು. ರೆಡಿ ಆ ಥರ ಆರ್ಚ್ ಅಲ್ಲ, ಸುಮ್ಮನೆ ಪ್ಯಾಕು ಈ ಶೇಪ್ ಬೇಕು ಅಷ್ಟೇ. ಸುಮ್ಮನೆ ಹಿಂಗೆ ಅಷ್ಟೇ ಅಂಕಲ್, ಈ ತರ ಯೂ ತರ ಮಾಡ್ಕೊಳ್ಳಿ ಹೋಗಿ. ದೇವಸ್ಥಾನದಲ್ಲಿ ಕಂಬ ಮತ್ತೆ ಇದೆಲ್ಲ ಬರುತ್ತಲ್ಲ, ಹಂಗೆ ಮಾಡ್ಕೊಳ್ಳಿ. ಮನ್ಸಿಗೆ ಹೋಗ್ತೀವಿ ನಿಮ್ಮ ಮಡಿದಲ್ಲಿ ಮಾಡಿ. ಅಲ್ಲಿ ಕೊಡಲು ಬಾಸಿನ ಕೊಡಲು ಮೆತ್ತಿ ಹಾಕಿದಾಗ ಸಿಮೆಂಟ್ 1 ಇಂಚು ಸಿಮೆಂಟ್ ಥಿಕ್ನೆಸ್ಸು ಮೆತ್ತಿ ಮುಂದೆ ಇಟ್ಕೋಬೇಕು. ಸರ್ ಇದು ಕಟ್ಟಾಯಿತು, ಅದು ಕಟ್ಟಾಯಿತು. ಇದು ಬಂದು ಗ್ರೌಂಡ್ ಹಂಗೆ ಬರಬೇಕು. ಇದು ಈ ಕಾಲಮ್ಮು, ಹೌದು ಕಾಲಮ್ಮು. ಇದು ಫುಲ್ಲು ಮುಂದಿಗೆ ಸಿಮೆಂಟು ಮೆತ್ತಿ ಮುಂದಕ್ಕೆ ಇಟ್ಕೋಬೇಕು. ಕೆಳಗೆ ಪೀಸು ಒಳಗಡೆ ಇರಬೇಕು, ಮೇಲ್ ಪೀಸ್ ಮುಂದಕ್ಕೆ ಇರಬೇಕು. ಆ ಥರ ಮಾಡಬೇಕು. ಎಟ್ ಲಾಸ್ಟ್ ಆ ಒಂದು ಶೆಡ್ ಮನೆ ಏನಿತ್ತಲ್ಲ ಅದನ್ನ ಹೊಡೆದಾಕ್ಬಿಟ್ರು. ತುಂಬ ಬೇಜಾರಾಗ್ತಾಯಿತ್ತು. ಬಿಕಾಸ್ ಏನು ಗೊತ್ತಾ, ನಮ್ಮ ಸೈಟ್ನಲ್ಲಿ ಫಸ್ಟ್ನೇ ಇಟ್ಕೆ ಕಲ್ಲು. ಓಕೆ, ಫಸ್ಟ್ ಏನೋ ಕೆಲಸ ಮಾಡ್ತಾಯಿದ್ದೀವಿ ಅಂತ ಅಂದರೆ ಕಲ್ಲಲ್ಲಿ ಎಲ್ಲ, ಸೊ ಅದು ಶೆಡ್ ಮನೆಯೇ ಇದ್ದಿದ್ದು. ಆ್ಯಂಡ್ ನಾನು ಕೂಡ ಫಸ್ಟ್ ಕಲ್ಲಿಂದ ಲಾಸ್ಟ್ವರೆಗೂ ಅದನ್ನ ಯಾವ ರೀತಿ ಮಾಡ್ತಾರೆ ಎಲ್ಲನೂ ನೋಡಿದ್ನಲ್ಲ. ಸೊ ಇವಾಗ ಹೊಡೆದಾಕ್ಬೇಕಾದ್ರೆ ನೋಡಬೇಕಾದ್ರೆ ಸ್ವಲ್ಪ ಬೇಜಾರಾಗ್ತಾಯಿತ್ತು. ಬಟ್ ಏನೂ ಮಾಡೋಕ್ಕಾಗಲ್ಲ. ಅಲ್ಲಿ ಲೈಕ್ ನಮ್ಮ ವರ್ಕರ್ಸ್ ಎಲ್ಲ ಇದ್ದಾರಲ್ಲ, ಸೊ ಅವರು ಬೇರೆ ಕಡೆ ಶಿಫ್ಟ್ ಆದರು. ಬೇರೆ ಕಡೆ ಅಂತಲೇ ನಮ್ಮ ಬಿಲ್ಡಿಂಗಲ್ಲೇ ಶಿಫ್ಟ್ ಆಗಿದ್ದು. ಎದ್ದು ಮಗನೆ ಬೇಡ. ಅಮ್ಮ ಶಿಫ್ಟ್ ಆಗ್ಬಿಟ್ರೆ ನೀವು ಈ ಮನೆಗ ಈ ಮನೆ ಖಾಲಿನೇ ಇದೆಯಲ್ಲ? ಹೌದಾ? ಇದು ಟಾಯ್ಲೆಟು ತೆಗೆದ್ಬಿಡ್ತೀರಾ ಆಂಟಿ? ಬೇಕಲ್ವಾ? ನಾನು ಆ್ಯಕ್ಚುಲಿ ಅರುಣಂಗೆ ಹೇಳಿದ್ದೆ ರೀ, ಇದನ್ನ ಒಡಿಸ್ಬೇಡ್ರಿ, ನಮ್ಮ ಬಿಲ್ಡಿಂಗ್ ಫುಲ್ ಕಂಪ್ಲೀಟ್ ಆಗುತ್ತಲ್ಲ ಆಮೇಲೆ ಒಡಿಸಿವ್ರಂತೆ ಅಂತ ಹೇಳಿದೆ. ಅವರು ನೀನು ಹೇಳಿದೆ ಅಂತ ಹಂಗೆ ಮಾಡೋಕ್ಕಾಗಲ್ಲ, ಅದಕ್ಕೆ ಅಂತಲೇ ಕೆಲವೊಂದು ಪ್ರೊಸೆಸ್ ಇದೆ, ಲೈಕ್ ಎಲ್ಲ ಮಾಡಬೇಕು. ಸೊ ಕಾಂಪೌಂಡ್ ಎಲ್ಲ ಬರಬೇಕಲ್ವ, ಸೊ ಅದನ್ನ ಹೊಡಿಲೇಬೇಕಾಗುತ್ತೆ ಅಂತ ಅಂದ್ಕೊಂಡು ಹೊಡೆದ್ಬಿಟ್ರು. ಆ್ಯಂಡ್ ಇಷ್ಟೇ, ಈಗ ಇಲ್ಲಿ ಕಾಂಪೌಂಡ್ ಬರುತ್ತೆ. ಆ ಕಡೆಗೆ ನಾವು ಏನಾದರೂ ಒಂದು ಈ ಥರ ಲಾನ್ ಥರ ಸ್ವಲ್ಪ ಗ್ರೀನ್ರಿ ಎಲ್ಲ ಇಡೋಣ, ಗಿಡ ಎಲ್ಲ ನೆಟ್ಟೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಅದಕ್ಕೆ ಇನ್ನು ಬೇಜಾನ್ ಟೈಮ್ ಇದೆ, ನೋಡೋಣ ಗೈಸ್ ಏನಾಗುತ್ತೆ ಅಂತ. ಆ್ಯಂಡ್ ನೀವು ಕೂಡ ಸುಮಾರಷ್ಟು ಮರಗಳನ್ನ ಸಜೆಸ್ಟ್ ಮಾಡಿದ್ದೀರಾ, ಅದೇ ಯಾವ್ಯಾವ ಗಿಡ ನೆಟ್ಬೋದು, ಅದನ್ನ ನೆಟ್ಟಿ ಚೆನ್ನಾಗಿರುತ್ತೆ ಮನೆ ಮುಂದೆ, ಹಣ್ಣೆಲ್ಲ ಚೆನ್ನಾಗಿ ಕೊಡುತ್ತೆ ಅಂತ. ನನ್ನ ಹಳೆಯ ವ್ಲಾಗ್ಸಲ್ಲೆಲ್ಲ ಖಂಡಿತವಾಗ್ಲೂ ಈ ಗಿಡ ನೆಟ್ಟೋ ಟೈಮ್ ಬರುತ್ತಲ್ಲ ಅವಾಗ ನಾನು ಮತ್ತೆ ಕೇಳ್ತೀನಿ. ಸೊ ಅದಕ್ಕೆ ರಿಪ್ಲೈ ಮಾಡಿ, ಓಕೆನಾ? ಎನಿವೇಸ್, ಇವಾಗ ಇಂಟೀರಿಯರ್ಸ್ ಬ್ಲಾಗ್ ನೀವು ನೋಡ್ಕೊಂಡು ಬಂದಿರ್ತೀರಾ ಅಂತ ಅನ್ಕೋತೀನಿ. ಏನು ಸುಮಾರಷ್ಟು ಜನ ಕಾಮೆಂಟ್ ಕೂಡ ಮಾಡಿದ್ರಿ ಇಂಟೀರಿಯರ್ಸ್ ಬಗ್ಗೆ. ಬಟ್ ನಾನು ರಿಪ್ಲೈ ಒಂದು ಸ್ವಲ್ಪ ಲೇಟ್ ಆಗ್ತಾ ಇದೆ ಕೊಡೋಕ್ಕೆ, ಹಾನೆಸ್ಟ್ಲಿ, ಬಿಕಾಸ್ ಇಲ್ಲಿ ಇಂಟರ್ನೆಟ್ ಸ್ವಲ್ಪ ಪ್ರಾಬ್ಲಮ್ ಇದೆ, ಅದಕ್ಕೋಸ್ಕರನೇ. ಬಟ್ ಒಂದು ಸ್ವಲ್ಪ ಟೈಮ್ ಕೊಡಿ, ಒಂದು 2-3 ಡೇಸ್ ಎಲ್ಲ ಕಾಮೆಂಟ್ಸ್ಗೂ ನಾನು ರಿಪ್ಲೈ ಮಾಡ್ತೀನಿ, ಓಕೆನಾ? ಇದ್ದಾಗ ಹೊಡಿಯಿರಿ ಅಂತ ಪ್ರಾಬ್ಲಮ್ ಆದಾಗ. ಇವಾಗ ನಾವು ಹೊಡೆದ್ಬಿಟ್ಟು ಮತ್ತೆ ಎಲ್ಲ ಮಾಡ್ತೀರಾ? ಬಿಚ್ಚಿ ಪಮ್ಮ ಕಟ್ತಾರೆ. ಆ ಕಲ್ಲು ಎರಡು ದಿಗ್ಗಲ್ಲಿ ಇಲ್ಲ.
ಏ ಹೊರಡದ ಏ ನಾವು ಕೋರ್ಮಂಗ್ಲಕ್ಕೆ ಹೋಗ್ತಾ ಇದೀವಿ ಕಣೆ ಮಮ್ಮಿ ಮನೆಗೆ. ಅಲ್ಲ ಹೋಗ್ಬಿಟ್ಟು ಅಲ್ಲಿಂದ ಇವಾಗ ರೈಟ್ ಜೂಟು. ನಾನು ಬರ್ತೀನಿ ಕಂಡು ಸ್ಯಾಟರ್ಡೆ ಬರೋದ್ರಿ ನೀವು. ಓಕೆ, ಸೊ ಕಮಿಂಗ್ ಬ್ಯಾಕ್, ಕೆಲವೊಬ್ಬರು ಜಾಸ್ತಿ ಜನ ಅಲ್ಲ ಬಟ್ ಕೆಲವೊಬ್ಬರು ಒಂದೆರಡು ಕಾಮೆಂಟ್ ಮಾಡಿದರು. ಏನಪ್ಪ ಅಂತ ಅಂದರೆ ನಿಮಗೇನು ನೀವು ಯೂಟ್ಯೂಬ್ ದುಡ್ಡಿಂದ ಮನೆ ಕಟ್ತಾ ಇದ್ದೀರಾ ಅಂತ. ನನಗೆ ಇವಾಗ ನಿಜ ಹೇಳಬೇಕಂದ್ರೆ ನಗುನೇ ಬರ್ತಾಯಿದೆ. ಯೂಟ್ಯೂಬ್ ದುಡ್ಡಿಂದ ಈ ಥರ ಕೋಟಿ ಮನೆ ಕಟ್ಟೋಕ್ಕಾಗುತ್ತಾ ಫ್ರೆಂಡ್ಸ್? ನೀವೇ ಹೇಳಿ. ನೀವು ಅಂದರೆ ನೀವಂದರೆ ಎಲ್ಲರೂ ಅಲ್ಲ, ಬಟ್ ಸ್ಟಿಲ್ ಯಾರು ಕಾಮೆಂಟ್ ಮಾಡಿದ್ದೀರಾ, ನೀವು ಈ ವ್ಲಾಗ್ ಏನಾದರೂ ನೋಡ್ತಾ ಇದ್ದೀರಾ ಅಂತ ಅಂದರೆ ಇದು ಪಾಸಿಬಲಾ? ಇಫ್ ಇನ್ ಕೇಸ್ ಪಾಸಿಬಲ್ ಅಂತ ಅಂದರೆ ನೀವೇ ಒಂದು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿ, ದುಡ್ಡು ಬರುತ್ತೆ ಕೋಟಿ. ಆ ಕೋಟಿಯಿಂದ ಒಂದು 2-3 ಬಿಲ್ಡಿಂಗ್ನ ಕಟ್ಕೊಳ್ಳಿ ಅಷ್ಟೇ. ಇಷ್ಟೇ ಹೇಳ್ಬೋದು. ನಾನು ಯಾಕೆ ಈ ರೀತಿ ಹೇಳ್ತೀನಿ ಅಂತಂದರೆ ಬಿಕಾಸ್ ಏನು ಗೊತ್ತಾ ಫ್ರೆಂಡ್ಸ್, ಸಿಕ್ಕಾಪಟ್ಟೆ ಕಷ್ಟಪಟ್ಟು ಇಷ್ಟಪಟ್ಟಂತ ಆಬ್ವಿಯಸ್ಲಿ, ಬಟ್ ಕಷ್ಟಪಟ್ಟು ಮನೆ ಕಟ್ತಾ ಇದ್ದೀವಿ. ಸ್ವಲ್ಪ ಒಡವೆ ಅಂತ ಬಂದರೆ ಎಷ್ಟೊಂದು ಜನ ಯೂಟ್ಯೂಬ್ ದುಡ್ಡಿಂದ ಒಂದು 2-3 ಜನ ಕಾಮೆಂಟ್ ಮಾಡಿದ್ರೆ ನಾವು ಒಡವೆ ಇಟ್ಟಿಲ್ಲ ಅಂತ ಒಂದು 10-15 ಜನ, ಅಂದರೆ ಅದಕ್ಕಿಂತ ಜಾಸ್ತಿ ಇನ್ಫ್ಯಾಕ್ಟ್ ಕಾಮೆಂಟ್ ಬಂದಿದೆ. ನೀವು ಯಾವ ಒಡವೆನೂ ಇಟ್ಟಿಲ್ಲ, ಯಾವ ಗೋಲ್ಡು ಪ್ಲೆಡ್ಜ್ ಮಾಡಿಲ್ಲ, ಏನೂ ಇಲ್ಲ, ನೀವು ಎಲ್ಲ ಒಡವೆನೂ ಹಾಕೋತಾ ಇದ್ದೀರಾ, ನಾವು ನೋಡ್ತಾ ಇಲ್ವಾ ಹಾಗೆ ಹೀಗೆ ಅಂತ. ಲೈಕ್ ಇದಕ್ಕೆ ನಾನು ಏನು ಉತ್ತರ ಕೊಡಲಿ? ನನಗೆ ಗೊತ್ತು ತಾನೇ ನಾವು ಒಡವೆ ಇಟ್ಟಿದ್ದೀವೋ ಇಟ್ಟಿಲ್ವೋ, ಅದು ನಮಗೆ ಗೊತ್ತು ತಾನೇ ಕ್ಲಿಯರಾಗಿ. ಇವಾಗ ಏನು ಮಾಡಬೇಕಿದ್ದು ಗೊತ್ತಾ, ನಾವು ಒಡವೆ ಇಡೋ ಟೈಮಲ್ಲಿ ಬ್ಯಾಂಕಲ್ಲಿ ಸರ್ ನಾವು ವೀಡಿಯೋ ಮಾಡಬೇಕು ಒಡವೆ ಇಡೋದು, ಸೊ ಪ್ಲೀಸ್ ನನಗೆ ಬ್ಯಾಂಕವ್ರಿಗೆ ರಿಕ್ವೆಸ್ಟ್ ಮಾಡಬೇಕಿತ್ತು, ಲೈಕ್ ವೀಡಿಯೋ ಮಾಡೋಕ್ಕೆ ಅಲೌ ಮಾಡಿ ಅಂತ. ಸೊ ದ್ಯಾಟ್ ನಾವು ಯಾವ ಗೋಲ್ಡೆಲ್ಲ ಪ್ಲೆಡ್ಜ್ ಮಾಡಿದ್ದೀವಲ್ಲ, ಯಾವ ಒಡವೆಲ್ಲ ಇಟ್ಟಿದ್ದೀವಲ್ಲ, ಅದನ್ನ ನಾನು ನಿಮಗೆ ಆ್ಯಸ್ ಅ ಪ್ರೂಫ್ ತೋರಿಸ್ಬೋದಿತ್ತು ಅಂತ. ಬಿಕಾಸ್ ಇದಲ್ದಲೇ ನನ್ನ ಹತ್ರ ಬೇರೆ ಆಪ್ಷನೇ ಇಲ್ಲ ಯಾವ ರೀತಿ ಪ್ರೂವ್ ಮಾಡಬೇಕು ಅಂತ. ಎಲ್ಲ ಒಡವೆನೂ ಇಟ್ಟಿದ್ದೀನಿ ಅಂತ ನಾನು ಹೇಳಿಲ್ಲ ಫ್ರೆಂಡ್ಸ್. ಕೆಲವೊಂದು ಒಡವೆನ ನಾವು ಇಟ್ಟಿದ್ದೀವಿ, ಒಂದು ಅಷ್ಟು ಸಾಲ ಮಾಡಿದ್ದೀವಿ. ಲೋನ್ ಅಂತೂ ಐ ಗೆಸ್ ನಾವು 20-25 ವರ್ಷ ಲೋನೇ ಕಟ್ಟಬೇಕು, ನಮ್ಮ ಅರ್ಧ ಲೈಫ್ ನಾವು ಲೋನೇ ಕಟ್ಟಬೇಕು. ಸೊ ನಮಗೆ ಗೊತ್ತು ನಮ್ದು ಎಷ್ಟು ಖರ್ಚಿದೆ, ಅಂದರೆ ಎಷ್ಟು ನಾವು ಪ್ರೆಷರ್ ಎಲ್ಲ ಮಾಡ್ತಾಯಿದ್ದೀವಿ ಅಂತ ನಮಗೆ ಗೊತ್ತು. ಅಟ್ ದ ಸೇಮ್ ಟೈಮ್ ನಾವು ಖುಷಿಯಾಗಿದ್ದೀವಿ ಬಿಕಾಸ್ ನಮಗೆ ಗೊತ್ತು ನಮ್ಗದು ತೀರಿಸೋ ಕೆಪಾಸಿಟಿ ಇದೆ. ಇವಾಗ ಸಾಲ ತೊಗೊಂಡ್ರು, ಒಡವೆ ಇಟ್ಟರು, ಏನೇ ಮಾಡಿದ್ರು ಅಲ್ಲ, ನಮಗೆ ತೀರಿಸೋ ಕೆಪಾಸಿಟಿ ಇದೆ. ದೇವ್ರು ನಮ್ಗೆ ಆ ಶಕ್ತಿ ಕೊಟ್ಟರೆ ಸಾಕು, ಒಳ್ಳೆ ಆರೋಗ್ಯ ಕೊಟ್ಟರೆ ಸಾಕು, ನಾವು ಅದನ್ನ ಮಾಡ್ತೀವಿ ಅಂತ ಗೊತ್ತು. ಅದಕ್ಕೇ ಆ ಒಂದು ಧೈರ್ಯದ ಮೇಲೆ ನಾವು ಇವೆಲ್ಲ ಮಾಡಿರೋದು. ಬಟ್ ಪ್ಲೀಸ್ ಯಾರೂ ಆ ಥರ ಹೇಳಬೇಡಿ ನಾವು ಗೋಲ್ಡ್ ಇಟ್ಟಿಲ್ಲ ಹಾಗೆ ಹೀಗೆ ಅಂತ. ಮೇ ಬಿ ನಾನು ಹಾನೆಸ್ಟಾಗಿ ಹೇಳಬೇಕು ಅಂದರೆ ಮತ್ತೆ ನೆಕ್ಸ್ಟ್ ಟೈಮು ಗೋಲ್ಡ್ ಇಡೋ ಪ್ಲ್ಯಾನ್ ಇದೆ. ಇದೊಂದು ಸ್ವಲ್ಪ ನಾವು ಇಡೋ ಲೈಕ್ ಅವಶ್ಯಕತೆ ಇದೆ ಅಂತ ಅರುಣ್ ಹೇಳ್ತಾ ಇದ್ರು. ಅದು ಯಾವಾಗಂತ ಗೊತ್ತಿಲ್ಲ. ಬಟ್ ಇಫ್ ಇನ್ ಕೇಸ್ ಬ್ಯಾಂಕ್ ಅನ್ನೋರು ಅಥವಾ ನನಗೆ ನಾವು ಯಾವ ಅಂಗಡಿಲಿ ಹೋಗ್ಬಿಟ್ಟು ಗೋಲ್ಡ್ ಇಡ್ತೀವಲ್ಲ, ಅವ್ರು ನಮಗೇನಾದರೂ ಪರ್ಮಿಷನ್ ಕೊಟ್ಟರೆ ಖಂಡಿತವಾಗ್ಲೂ ನಾನು ಅದನ್ನ ವ್ಲಾಗ್ ಮಾಡ್ತೀನಿ. ಓಕೆನಾ? ಸೊ ಐ ಗೆಸ್ ಈ ಒಂದು ನಿಮ್ಮದು ಡೌಟ್ ಕ್ಲಿಯರ್ ಆಗುತ್ತೆ ಅಂತ. ಆ್ಯಂಡ್ ಸೆಕೆಂಡ್ ಒಂದು ಯೂಟ್ಯೂಬ್ ದುಡ್ಡಿಂದ ಮನೆ ಕಟ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಯೂಟ್ಯೂಬ್ ದುಡ್ಡಿಂದ ಮನೆ ಕಟ್ಬೋದು. 100 ಅಲ್ಲ 200% ಕಟ್ಬೋದು. ನಾನು ಇಲ್ಲ ಅಂತ ಅಂದರೆ ಅದು ಸುಳ್ಳಾಗುತ್ತೆ. ಬಟ್ ನೀವೇ ಹೇಳಿ, ನನಗೆ ಬರೋ ವ್ಯೂಸು ಏನು ಹಬ್ಬ ಅಂದರೆ ಒಂದು 40,000 ಅಥವಾ 50-60 ಸಾವಿರ ಅಂತಲೇ ಅಂದ್ಕೊಳ್ಳಿ. ಮಿನಿಮಮ್ ಅಂದರೆ ಒಂದು 30,000, ಮ್ಯಾಕ್ಸಿಮಮ್ ಅಂದರೆ ಒಂದು 50-60 ಸಾವಿರ ವ್ಯೂಸು. ಈ ವ್ಯೂಸಲ್ಲಿ ನನಗೆ ಇನ್ನು ಎಷ್ಟು ದುಡ್ಡು ಬಂದುಬಿಡುತ್ತೆ? ನೀವು ಹೇಳಿ, ಎಷ್ಟು ದುಡ್ಡು ಬಂದುಬಿಡುತ್ತೆ? ಈ ದುಡ್ಡು ನನಗೆ ಇವಾಗ ಈ ಬರೋ ದುಡ್ಡಲ್ಲಿ ನಾನು ಈ ಥರ ಬಿಲ್ಡಿಂಗ್ ಕಟ್ಟೋಕ್ಕೆ ಸಾಧ್ಯನಾ? ಆಬ್ವಿಯಸ್ಲಿ ಇಲ್ಲ ಫ್ರೆಂಡ್ಸ್, ಆಬ್ವಿಯಸ್ಲಿ ಇಲ್ಲ. ಓಕೆನಾ? ಸೊ ನೀವು ಯಾರೂ ಆ ಮಿಸ್ಕನ್ಸೆಪ್ಷನಲ್ಲಿ ಇರಬೇಡಿ. ಇಫ್ ಇನ್ ಕೇಸ್ ನಿಮ್ಗೆ ಅನಿಸುತ್ತೆ ಅಂದರೆ ನೀವು ಹೇಳೋದು ಕರೆಕ್ಟೇ, ಯೂಟ್ಯೂಬಿಂದನೂ ಅಂದರೆ ಯೂಟ್ಯೂಬ್ ದುಡ್ಡಿಂದನೂ ಮನೆ ಕಟ್ಬೋದು ಅಂತ. ಬಟ್ ಯಾರಿಗೆ ತುಂಬ ಲಕ್ಷ ವ್ಯೂಸ್ ಬರುತ್ತೆ ಅಂಥವರು ಕಟ್ಟೋಗೆ ಪಾಸಿಬಿಲಿಟಿ ಇದೆ ಅಷ್ಟೇ. ಬಟ್ ನಾನು ನಿಮ್ಗೆ ಅಂಥವ್ರೆ ಕಟ್ಟಲೇಬಹುದು ಅಂತ ಹೇಳಲ್ಲ, ಬಟ್ ಪಾಸಿಬಿಲಿಟೀಸ್ ಇದೆ ಫ್ರೆಂಡ್ಸ್. ಬಟ್ ಅದಕ್ಕೇನು ಗೊತ್ತಾ, ವ್ಯೂಸ್ ತುಂಬ ಚೆನ್ನಾಗಿ ಬರಬೇಕು, ಆಲ್ಮೋಸ್ಟ್ 1 ಲಕ್ಷ ಬರಬೇಕು ಅಥವಾ 1 ಮಿಲಿಯನ್ ವ್ಯೂಸ್ ಬರಬೇಕು, ಆವಾಗ ಪಾಸಿಬಿಲಿಟಿ ಇದೆ. ಇಷ್ಟು ಕಡಿಮೆ ವ್ಯೂಸಲ್ಲಿ ನಾವು ಈ ಥರ ದೊಡ್ಡ ಬಿಲ್ಡಿಂಗ್ ಕಟ್ಟೋದು, ಈ ಥರ ಕೋಟಿ ಸಂಪಾದನೆ ಮಾಡಿ ಕಟ್ಟೋದು, ಇದು ಸುಳ್ಳು, ಇದು ನಿಜ ಇಲ್ಲ. ಓಕೆನಾ? ಸೊ ನಾನು ತುಂಬಾ ಹಾನೆಸ್ಟ್ ಆಗಿ ಇದಕ್ಕೆ ಆನ್ಸರ್ ಮಾಡಿದ್ದೀನಿ. ಎಸ್. ಹೌದಾ? ಓಕೆ. ಇದು 2 ಇಂಚಾ ಇದು? ಅದಕ್ಕಿಂತ ಅಗಲ ಹಾಕಿದ್ರೆ ನಮಗೆ ಫ್ರೇಮ್ ಗೊತ್ತಾಗುತ್ತೆ, ವಾಸ್ತಲ್ಲಿ ಫೋಟೋಗಳು. ಇದು ನನ್ನ ಮಾಸ್ಟರ್ ಬೆಡ್ರೂಮ್. ಎಲ್ಲ ಆಗಿದೆ ನೋಡಿ ಗೈಸ್. ಎಲ್ಲ ಕಡೆ ಈ ಥರ ಕವರ್ ಆಗಿಬಿಟ್ಟು, ಸೊ ದಟ್ ಸ್ಕ್ರ್ಯಾಚಸ್ಸು, ಸಿಮೆಂಟು, ಗಲೀಜೆಲ್ಲ ಆಗಬಾರ್ದು ಅಂತ. ಬಿಕಾಸ್ ವೈಟ್ ಟೈಲ್ಸ್ ಅಲ್ವಾ, ರಿಸ್ಕು ಅಂತ
ದೇವ್ರ ಮನೆದು ಪಟ್ಟಿ ಒಂದೇ ಕೊಟ್ಟಾಗಿದೆಯಾ ಮಮ್ಮಿ? ಒಂದು ಕೊಟ್ಟೆ ಆಗಿರಬೇಕು ಅಲ್ವಾ? ನಾವು ಅಪ್ಪರೇ. ಡ್ಯಾಡಿ ಯಾರಿಗೋಸ್ಕರ ರೆಕಾರ್ಡ್ ಮಾಡ್ತಿರೋದು? ಸುಮ್ಮನೆ ಗೈಡ್ ಮಾಡಕ್ಕೆ ಇದೇನು ಅಂತ ಕೇಳಿದ್ರೆ ಇದು ದೊಡ್ಡ ಮಮ್ಮಿ ಡಿಸೈನ್ ನೋಡ್ದೆ ನೀನು? ಈ ಥರ ಡಿಸೈನ್ ಮಾಡಿಸು ಅಂತ ಹೇಳಿದ್ದಲ್ಲ. ಹ್ಞೂ, ನೀನು ಹೇಳ್ದೆ ಅಂತ ಮಾಡಿರೋದಿಲ್ಲ ಅಂದರೆ ಮಾಡಿಸ್ತಿರ್ಲಿಲ್ಲ. ಹೆಂಗೈತೆ? ಚೆನ್ನಾಗೈತಾ? ಡ್ಯಾಡಿ ನಿಮ್ಮ ಎರಡನೇ ಮಗಳು ಮನೆ ಹೆಂಗೈತೆ? ಎರಡನೇ ಮಗನ ಮನೆ ಚೆನ್ನಾಗೈತೆ. ಎರಡನೇ ಮಗದ್ದು ಸಖತ್ತಾಗಿದೆ. ಸರಿ ಬನ್ನಿ ಅಕ್ಕ ಮನೆಗೆ ಹೋಗೋಣ. ಸೊ ಐ ಹೋಪ್ ನಾನು ನಿಮಗೆ ಕೊಟ್ಟಿರೋ ಜಸ್ಟಿಫಿಕೇಷನು ವ್ಯಾಲಿಡ್ ಅನಿಸುತ್ತೆ ಅಂತ. ಆ್ಯಂಡ್ ಪ್ಲೀಸ್ ಫ್ರೆಂಡ್ಸ್, ಯಾರೂ ಬೇಜಾರು ಮಾಡ್ಕೊಳಕ್ಕೆ ಹೋಗಬೇಡಿ. ನಾನು ತುಂಬ ಹಾನೆಸ್ಟಾಗಿ ಹಾಗೂ ಟ್ರಾನ್ಸ್ಪರೆಂಟಾಗಿ ಹೇಳ್ತಾ ಇದ್ದೀನಿ. ಹಂಗಂತ ನಾನು ಯೂಟ್ಯೂಬಿಂದ ದುಡಿತಾನೆ ಇಲ್ಲ ಅಂತ ಹೇಳೋದು ತುಂಬ 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 ತಪ್ಪಾಗುತ್ತೆ. ಟಚ್ಚುಡ್ ಆ ರೀತಿ ಏನೂ ಇಲ್ಲ. ದೇವ್ರ ಆಶೀರ್ವಾದ, ನಿಮ್ಮ ಸಪೋರ್ಟು, ಒಂದು ಸ್ವಲ್ಪ ಅರ್ನ್ ಮಾಡ್ತಾ ಇದ್ದೀನಿ, ಇಲ್ಲ ಅಂತ ಅಲ್ಲ. ಬಟ್ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಈ ರೀತಿ ಒಂದು ಬಿಲ್ಡಿಂಗ್ ಕಟ್ಟುವಷ್ಟು ಅರ್ನ್ ಮಾಡ್ತಾ ಇಲ್ಲ ಫ್ರೆಂಡ್ಸ್. ಬಟ್ ಏನೋ ನಿಮ್ಮ ಸಪೋರ್ಟು, ದೇವ್ರ ಆಶೀರ್ವಾದ, ಈ ಥರ ಒಂದು ಬಿಲ್ಡಿಂಗ್ ಕಟ್ಟುವಷ್ಟೇ ಅರ್ನ್ ಮಾಡಲಿ ಅಂತ ನಾನು ಪ್ರಯತ್ನ ಪಡ್ತೀನಿ ಹಾಗೂ ಹಾರ್ಡ್ ವರ್ಕ್ ಕೂಡ ಮಾಡ್ತೀನಿ. ಓಕೆನಾ? ತುಳಸಿ ಪಟ್ ಮಮ್ಮಿ ನಾನು ಇಲ್ಲೇ ಇಡ್ಲಾ ಅಂತ ಮಮ್ಮಿ? ಆ ಬಾಲ್ಕನಿಗೆ ಬೇಡ, ಇಲ್ಲೇ ಇಡ್ಲಾ ಅಂತ. ಅದು ಯಾರನ್ನ ಮನೆ ಎಂಟ್ರಿ ಮಾಡಕ್ಕೆ ಬರ್ತಾರೆ ಮಮ್ಮಿ, ಎಂಟ್ರ್ ಆದ ತಕ್ಷಣ ತುಳಸಿ ಪಾಟು, ಇಲ್ಲ ಆನೆ, ಇಲ್ಲ ಮಂಡಲ ಡಿಸೈನ್ ಬರುತ್ತಲ್ಲ ಆರ್ಟ್ ಡಿಸೈನು, ಅದು ಇಲ್ಲಾಂದ್ರೆ ನಂದಿ, ಅದು ನೋಡ್ಬಿಟ್ಟು ಒಳಗೆ ಬಂದರೆ ಒಳ್ಳೇದಂತೆ. ಹಾಂ, ಸ್ಲಿಪ್ಪರ್ ಕೆಳಗಡೆ, ಇಲ್ಲಿ ತುಳಸಿ ಪಾಟ್ ಇಲ್ಲಿಟ್ರೆ ಚೆನ್ನಾಗಿರುತ್ತೆ ಅಂತ ಲುಕ್ಕು. ನಾನು ಹಾಂ ನೋಡೋಣ, ಸುಮ್ಮನೆ ಬೇರೆ ಗಿಡ ಇರೋ ಬದಲು ತುಳಸಿ ಗಿಡ ಇಲ್ಲಿಡೋಣ ಅಂತ ಅಲ್ವಾ? ಇದು ನಮ್ಮ ವಾಸ್ಕಲ್ ಗೈಸ್, ಫುಲ್ ಹೈಟಲ್ಲಿ ಐತೆ. ಏಕೆ ಅಲ್ಲಿ ಮೇಲೂ ಹಾಕೋರ್ಕಂಡೇಡಿ, ಅಕ್ಕ ಮನೆಗೂ ಹಾಕೋರೆ, ಸ್ಕ್ರ್ಯಾಚಸ್ ಆಗಬಾರ್ದು ಈ ಫ್ಲೋರ್ ಎಲ್ಲ. ಪೇಂಟ್ ಗೀಂಟು ಸಿಮೆಂಟ್ ಎಲ್ಲ ಬೀಳುತ್ತಲ್ಲ. ಹೆಂಗೈತೆ ಮನೆ? ಅರಮನೆನಾ? ನಮ್ಮಪ್ಪ ಒಂದು ತಿಂಗಳು, ಈ ಒಂದು 20 ದಿವಸ, ಒಂದು ತಿಂಗಳು ಆದಮೇಲೆ ಫ್ರೆಂಡ್ಸ್ ಬಂದಿರೋದು. ನಮ್ಮ ದೇವ್ರ ಮನೆ ನೋಡಿ, ವೈಟ್ ಆ್ಯಂಡ್ ವೈಟು ಫುಲ್ ರೆಡಿ ಆಗಿಬಿಟ್ಟೈತೆ. ಏನು ಇದು ಬಾಲ್ಕನಿ, ಇದ್ರೊಳಗೆ ಗಿಡ ನೆಟ್ಟಕ್ಕೆ ಕೊತ್ತಂಬರಿ ಸೊಪ್ಪು, ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು. ಇದು ನಿಜವಾಗ್ಲು ಮತ್ತೆ ಫುಲ್ ಹಾಲ್ ಇರಲಿ ಅಂತ ಹೇಳ್ತಿದ್ದೀನಿ ನಾನು ಅವಾಗಲೇ ಕೆಳಗಡೆ ಮನೇಲಿ. ಇವಾಗ ಚೆನ್ನಾಗೈತೆ ಅಂತಲ್ಲ ಡ್ಯಾಡಿ ಬಾಲ್ಕನಿ? ನಮ್ಮಪ್ಪ ಚೆನ್ನಾಗೈತೆ ಅಂತೈತೆ ಇವಾಗ. ಚೆನ್ನಾಗೈತೆ ಅಂತ ಮಾಡಿದ್ರೆ ಚೆನ್ನಾಗೈತೆ. ಫುಲ್ ಆಗಿದ್ದೀರಿ, ಇನ್ನೊಂದು ಮಾರು, ಒಂದು ಮಾರಿನ ಮೇಲೆ ಜಾಗ ಸಿಗುತ್ತೆ. ಓ ಸಾಕು, ಇಷ್ಟೇ ಸಾಕು. ಯಾಕೋ ಮಣ್ಣಲ್ಲಿ ಆಟ ಆಡ್ಬೇಕು ನೀನು? ಬಾರು ಅಂತೆ ಬಾ, ಇಲ್ಲಿ ಮಣ್ಣು ಎಲ್ಲ ಐತೆ ಇಲ್ಲಿ. ಆಯ್ತು ಹೋಗಿ ಆಟ ಆಡೋ. ರಾಣಿ 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 ನಮ್ಮ ರಾಣಿ ಗೈಸಿರು, ನಮ್ಮ ರಾಣಿ. ಅಷ್ಟೇ ಫ್ರೆಂಡ್ಸ್, ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಐ ರಿಯಲಿ ಹೋಪ್ ನೀವು ವ್ಲಾಗ್ನ ಎಂಜಾಯ್ ಮಾಡಿರ್ತೀರಾ ಅಂತ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಆ್ಯಂಡ್ ಅಷ್ಟೇ, ನಿಮ್ಮ ಸಪೋರ್ಟ್ ಯಾವಾಗಲೂ ನಮ್ಮ ಮೇಲೆ ಹೀಗೆ ಇರಲಿ. ಹಾಗೂ ಲಾಟ್ಸ್ ಆಫ್ ಲವ್ ಆ್ಯಂಡ್ ಬ್ಲೆಸ್ಸಿಂಗ್ಸ್. ಟಾಟಾ, ಬೈ ಬೈ, ಟೇಕ್ ಕೇರ್.